ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮೂಲಂಗಿ ಪರಾಟ ಮಾಡ್ತಾ ಇದ್ದೀನಿ, ಮೂಲಿ ಪರಾಟ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನೊಂದು ಮೀಡಿಯಮ್ ಸೈಜ್ ಮೂಲಂಗಿ ತಗೊಂಡಿದ್ದೀನಿ. ಸೊ ಇದನ್ನು ಆಚೆ ಕಡೆ ಇರೋ ಸಿಪ್ಪೆನ ತೆಗೆದ್ಬಿಟ್ಟು ಗ್ರೇಟ್ ಮಾಡಿ ಇಟ್ಕೊತೀನಿ. ಸೊ ನೋಡಿ, ಈ ಥರ ತುರಿದಿಟ್ಕೊಂಡಿದ್ದೀನಿ. ಸೊ ಈಗಲೇ ನೋಡ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಇದಕ್ಕೊಂದು 1/2 ಟೀ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಒಂದು 10-15 ನಿಮಿಷ ಹಾಗೆ ಬಿಡೋಣ ಇದನ್ನು. ಸೊ ಇದಿನ್ನೂ ನೀರು ಬಿಟ್ಕೊಳುತ್ತೆ. ಸೊ ಆಗ ನೀರನ್ನೆಲ್ಲ ಹಿಂಡ್ಕೊಬೋದು. ಸೊ ಇದೊಂದು 10 ನಿಮಿಷ ಹಾಗೆ ಬಿಡ್ತೀನಿ. ಸೊ ಈಗ ಒಂದು 10 ನಿಮಿಷ ಆಗಿದೆ. ಸೊ ನೋಡೋಣ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ಸೊ ಈ ನೀರನ್ನೆಲ್ಲ ಈಗ ಹಿಂಡ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ನೀರು ಚೆನ್ನಾಗಿ ಹಿಂಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ಸೊ ಈಗ ಚೆನ್ನಾಗಿ ಅದನ್ನು ಹಿಂಡ್ಕೊಂಡಿದ್ದೀನಿ. ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ಅಷ್ಟೊತ್ತಿಗೆ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಸೊ ಇದಿನ್ನು ಸ್ವಲ್ಪ ನೀರು ಬಿಟ್ಕೊಬೋದು, ಆಮೇಲೆ ಅದಕ್ಕೆ ಮಸಾಲೆ ಹಾಕೋಣ. ಸೊ ಇಲ್ಲಿ ನಾನು 2.5 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕೋಣ. ಒಂದು 1/2 ಟೀ ಸ್ಪೂನ್ ಇಷ್ಟು ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ನೀರಲ್ಲಿ ಅಥವಾ ಈ ಜ್ಯೂಸ್ ಇದೆಯಲ್ಲ, ಮೂಲಂಗಿ ಜ್ಯೂಸು, ಅದರಲ್ಲೇ ಕಲಿಸ್ಕೊಬೋದು. ಸೊ ನಾನೀಗ ಒಂದು ಸ್ವಲ್ಪ ಮೂಲಂಗಿ ಜ್ಯೂಸ್ನೇ ಹಾಕ್ಕೊಂಡು ಕಲಿಸ್ಕೊತೀನಿ. ಒಂದು ಸೆಮಿ ಸಾಫ್ಟ್ ಡೋ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೆ ಕಲಿಸ್ಕೊಬಾರ್ದು, ಚಪಾತಿ ಥರ. ಸ್ವಲ್ಪ ಗಟ್ಟಿ ಇರಬೇಕು, ಯಾಕಂದರೆ ಮತ್ತೆ ಅದು ಒಂದು 30 ಮಿನಿಟ್ಸ್ ರೆಸ್ಟಿಗೆ ಬಿಡ್ತೀವಲ್ಲ. ಸೊ ಅವಾಗ ಅದಿನ್ನೂ ಸಾಫ್ಟ್ ಆಗುತ್ತೆ. ಸೊ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ನೋಡಿ, ಸೊ ನೋಡಿ ಈ ಥರ ಒಂದು ಗಟ್ಟಿಯಾಗಿರೋ ಡೋ ಮಾಡ್ಕೊಬೇಕು. ಸೊ ಅದನ್ನು ಒಂದು 5-6 ನಿಮಿಷ ಚೆನ್ನಾಗೆ ನಾದಬೇಕು. ಸೊ ನೋಡಿ ಈ ಥರ ಚೆನ್ನಾಗೆ ಒಂದು 5 ನಿಮಿಷ ನಾದ್ಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ಸವರ್ಬಿಟ್ಟು ಅದನ್ನು ಒಂದು 20 ನಿಮಿಷ ರೆಸ್ಟ್ ಆಗಕ್ಕೆ ಬಿಡೋಣ, ಕವರ್ ಮಾಡಿಬಿಟ್ಟು. ಸೊ ಓಕೆ, ನೋಡಿ ಇಲ್ಲಿ ಇದು ಚೆನ್ನಾಗಿ ನೀರು ಹಿಂಡ್ಕೊಂಡಿದ್ದೀವಿ ಈ ಮೂಲಂಗಿಯಿಂದ. ಸೊ ಇನ್ನೂ ಸ್ವಲ್ಪ ನೀರಿದೆ ಅಂದರೆ ಚೆನ್ನಾಗಿ ಹಿಂಡ್ಕೊಬೋದು. ಸೊ ನಾನಿಲ್ಲ ಆದಷ್ಟು ತೆಗ್ದಿದ್ದೀನಿ. ಸೊ ಈಗೆಲ್ಲ ಮಸಾಲೆ ಹಾಕ್ಕೊಳ್ಳೋಣ. ಸೊ ಉಪ್ಪೊಂದು ಬಿಟ್ಟು ಇನ್ನೆಲ್ಲ ಈಗ ಹಾಕ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಅರಿಶಿನದ ಪುಡಿ, ಒಂದು 1/2 ಟೀ ಸ್ಪೂನ್, ಒಂದು ಸ್ವಲ್ಪ ಖಾರದ ಪುಡಿ, ಇದು 1/2 ಟೀ ಸ್ಪೂನು, ಒಂದು ರೆಡ್ ಚಿಲ್ಲಿ ಪೌಡರು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಒಂದು 1/2 ಟೀ ಸ್ಪೂನ್ ಹಾಕಿದ್ದೀನಿ. ಸೊ ಇದು ಧನಿಯಾ ಪುಡಿ 1/2 ಟೀ ಸ್ಪೂನ್,
ಜೀರಿಗೆ, ಸೊ ಎಲ್ಲ ಅರ್ಧ ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಗರಂ ಮಸಾಲ, ಆಮೇಲೆ ಚಾಟ್ ಮಸಾಲ ಅದು ಅರ್ಧ ಟೀ ಸ್ಪೂನು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಸೊ ಖಾರಕ್ಕೆ ನೋಡಿ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ತುರಿದಿರೋ ಶುಂಠಿ, ಆಮೇಲೆ ಕೊತ್ತಂಬರಿ, ಒಂದು ಸ್ವಲ್ಪ ಅಜ್ವೈನ್ನ ಒಂದು ಸ್ವಲ್ಪ ಕೈಯಲ್ಲಿ ಹಿಂಗೆ ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಕಲಿಸ್ಕೊಳ್ಳೋಣ. ಉಪ್ಪು ಹಾಕಿಲ್ಲ, ಸೊ ಉಪ್ಪು ಇನ್ನೇನು ನಾವು ಪರಾಟ ಮಾಡುವಾಗ ಹಾಕೋಣ, ಇಲ್ದಿರೆ ಮತ್ತೆ ಇದು ನೀರು ಬಿಟ್ಕೊಳುತ್ತೆ. ಸೊ ಈಗ ಪರಾಟ ಮಾಡೋಕ್ಕೆ ರೆಡಿಯಾಗಿದ್ದೀವಲ್ಲ, ಸೊ ಈಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಸೊ ಇದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಈಗ ಒಂದು 20-25 ನಿಮಿಷ ಆಗಿದೆ. ಸೊ ಇದು ಚೆನ್ನಾಗಿ ರೆಸ್ಟ್ ಆಗಿದೆ ಡೌ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದನ್ನು ನೀಟ್ ಮಾಡ್ಕೊಳ್ಳೋಣ. ಚೆನ್ನಾಗಿಲ್ಲ, ಸಾಫ್ಟಾಗಿ ಸ್ವಲ್ಪ ನಾದಬೇಕು. ಇನ್ನೊಂದು ನಿಮಿಷ. ಸೊ ಈಗ ಒಂದು ಸುಮಾರು ಸೈಜ್ ಪರಾಟ ಮಾಡೋಷ್ಟು ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪ ದಪ್ಪ ಇಟ್ಕೊಬೇಕು ಪರಾಟಾಗಿ ಯೂಶಲಿ, ಯಾಕಂದರೆ ಫಿಲ್ಲಿಂಗು ಅದನ್ನಲ್ಲಿ ಮಾಡ್ತೀವಲ್ಲ. ಸೊ ಸುಮಾರು ಇಷ್ಟು ಸೈಜ್ ಆದರೆ ಸಾಕಾಗುತ್ತೆ, ಬೇಕಾದರೆ ಇನ್ನು ಸ್ವಲ್ಪ ದೊಡ್ಡದು ಮಾಡ್ಬೋದು. ಸೊ ನಾನು ಇಷ್ಟು ಇಟ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ಗೋಧಿ ಹಸಿಟ್ಟಲ್ಲಿ ಸ್ವಲ್ಪ ಇದನ್ನು ಈ ಥರ ಡಿಪ್ ಮಾಡಿ ಒಂದು ಕಪ್ ಥರ ಮಾಡ್ಕೊಳ್ಳೋಣ. ಸೊ ಸೈಡ್ಸ್ನ ಸ್ವಲ್ಪ ತೆಳ್ಳಗಿಟ್ಕೊಳ್ಳೋಣ, ಮಧ್ಯ ಸ್ವಲ್ಪ ದಪ್ಪನೇ ಇರಲಿ. ಸೊ ನೋಡಿ ಈ ಥರ ಒಂದು ಶೇಪ್ ಮಾಡಿಕೊಂಡು ನಾವು ಕಡುಬಿಗೆಲ್ಲ ಮಾಡ್ತೀವಲ್ಲ, ಸೊ ಆ ಥರ. ಇದು ಕಷ್ಟ ಆದರೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ, ಸೊ ಆ ಥರ ಮಾಡ್ಬೋದು. ಸೊ ಫಸ್ಟ್ ಈ ಥರ ಟ್ರೈ ಮಾಡೋಣ. ಸೊ ಈಗ ಒಂದು ಸ್ಪೂನ್ ಆಗಷ್ಟು ಫಿಲ್ಲಿಂಗ್ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಸೊ ಈ ಥರ ಅದನ್ನು ಫುಲ್ಲು ಒಳಗೆ ಅದನ್ನು ಕವರ್ ಆಗಂಗೆ ಇದನ್ನು ಈ ಥರ ಲಾಕ್ ಮಾಡಿ ಸೀಲ್ ಮಾಡಿಬಿಟ್ಟು ಇದನ್ನು ಮತ್ತೆ ಹಿಟ್ಟಲ್ಲದ್ದು ಸೊ ತುಂಬ ಪ್ರೆಷರ್ ಹಾಕಬಾರ್ದು, ಲೈಟಾಗಿ ಇದನ್ನು ರೋಲ್ ಔಟ್ ಮಾಡ್ಕೊಳ್ಳೋಣ.
ಅದು ಪ್ರೆಸ್ ಮಾಡಬಾರ್ದು. ಸ್ವಲ್ಪ ಒಳಗಿರೋ ಫೀಲಿಂಗ್ ಆಚೆ ಕಾಣಿಸಿದ್ರೂ ಪರವಾಗಿಲ್ಲ. ಸೊ ನೋಡಿ, ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ತವಾ ಮೇಲೆ ಹಾಕೋಣ. ತವಾ ಚೆನ್ನಾಗಿ ಕಾದಿದೆ. ಸೊ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬಟ್ಟೆಯಲ್ಲಿ ಒಂಚೂರು ಇದನ್ನು ಸೊ ಆವಾಗ ಪರಾಟ ಅಂಟಲ್ಲ ಇದು ತವಾಗೆ. ಸೊ ಇವಾಗ ಏನು ಎಣ್ಣೆ ಹಾಕೋದು ಬೇಡ, ಇನ್ನೊಂದು ಸೈಡ್ ತಿರುಗಿಸಿದಾಗ ಎಣ್ಣೆ ಹಾಕೋಣ. ಅಥವಾ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಏನಾದರೂ ಹಾಕ್ಬೋದು. ಸೊ ಈಗ ಇನ್ನೊಂದು ಸೈಡ್ ತಿರುಗಿಸೋಣ. ಸೊ ಇದೊಂದು ಸ್ವಲ್ಪ ಹೊತ್ತು 1 ನಿಮಿಷ ಅದು ಡೈಲಿ. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಇನ್ನೊಂದು ಸೈಡ್ ತಿರುಗಿಸೋಣ. ಈ ಕಡೆನ ಈ ಸೈಡನ್ನ ಒಂದು ಸ್ವಲ್ಪ ಬೆಣ್ಣೆ ಹಾಕೋಣ. ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ಸೈಡು ಚೆನ್ನಾಗಿ ಗೋಲ್ಡನ್ ಕಲರ್ ಆಗುತ್ತೆ. ನೋಡಿ, ಇದು ತೆಗಿತಾ ಇದ್ದೀನಿ. ಸೊ ಮಿಕ್ಕಿದ್ದ ಹೀಗೆ ಮಾಡೋಣ. ಸೊ ಆ ಥರ ಕಪ್ ಮಾಡ್ಕೊಳಕ್ಕೆ ಗೊತ್ತಾಗಲ್ಲ ಅಂದರೆ 2 ಚಿಕ್ಕ ಸೈಜ್ ಈ ಥರ ಉಂಡೆ ತೊಗೊಳ್ಳೋಣ. ಇದೇ ಸೈಜ್ ಇನ್ನೊಂದು ಮಾಡ್ಕೊಳ್ಳೋಣ. ನೋಡಿ, ಸೇಮ್ ಸೈಜು. ಸೊ ಈಗ ಇದನ್ನು ಸೇಮ್ ಚಪಾತಿ ಥರ ಸ್ವಲ್ಪ ಒಂದು ಸ್ವಲ್ಪ ಆಯಿಲ್ ಶೀಟ್ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ, ಸೊ ಇದನ್ನು ಒಂದು ಬಾಲ್ನ ಸೊ ನಾರ್ಮಲ್ ನಾವು ಚಪಾತಿ ಲಟ್ಸ್ದಂಗೆ
ಸೊ ಇದೇ ಸೈಜ್ ಇನ್ನೊಂದು ಲಟ್ಸ್ಕೊತೀನಿ. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಇದಕ್ಕಿಂತ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಈ ಫಿಲ್ಲಿಂಗ್ನ ಇದ್ರಲ್ಲಿ ಸ್ಪ್ರೆಡ್ ಮಾಡೋಣ. ಸೊ ಈ ಕೊನೆಗಳನ್ನ ಸ್ವಲ್ಪ ಸ್ಪೇಸ್ ಬಿಡೋಣ. ಸೊ ಈಗ ಇನ್ನೊಂದು ಲಟ್ಸಿದ್ದೀವಲ್ಲ ಅದನ್ನು ಇದ್ರ ಮೇಲೆ ಹಾಕೋಣ. ಹಾಕಿ ಇದು ಚೆನ್ನಾಗಿ ಎಲ್ಲ ಸೈಡು ಸೀಲ್ ಮಾಡೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿ ಹಾಕಿ ಇದನ್ನು ಇನ್ನು ಸ್ವಲ್ಪ ಸ್ಪ್ರೆಡ್ ಮಾಡೋಣ. ತುಂಬ ಪ್ರೆಸ್ ಮಾಡಬಾರ್ದು. ನೋಡಿ ಸಾಕಿಷ್ಟು. ಸೊ ಇದು ಅಷ್ಟೇ, ಎರಡು ಸೈಡ್ ಫಸ್ಟ್ ಎಣ್ಣೆ ಹಾಕ್ತೀರಾ, ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಆಮೇಲೆ ಅದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಎರಡು ಸೈಡು ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೋಣ. ಈಗ ತೆಗಿಯೋಣ ಇದನ್ನು. ಸೊ ಮಿಕ್ಕಿದ್ದು ಹೀಗೆ ಮಾಡ್ಕೊತೀನಿ. ನೋಡಿ ಈ ಥರ ಕಪ್ ಶೇಪ್ ಮಾಡಿಕೊಂಡು ಅದು ಫಿಲ್ಲಿಂಗ್ನ ಹಾಕಿದ್ದೀನಿ. ಅದನ್ನು ಆ ಥರ ಮುಂಚೆ ಹೇಳ್ಕೊಟ್ನಲ್ಲ ಅದೇ ಥರ ಮಾಡಿಬಿಟ್ಟು ಲಟ್ಟಿಸ್ತೀನಿ. ಈ ಥರ ಫಿಲ್ಲಿಂಗ್ನ ಸ್ವಲ್ಪ ಪ್ರೆಸ್ ಮಾಡಿಕೊಂಡು, ಸೊ ನಿಮಗೆ ಯಾವ ಥರ ಸುಲಭ ಆಗುತ್ತೋ ಆ ಥರ ಒಳಗಡೆ ಫಿಲ್ಲಿಂಗ್ನ ಲಾಕ್ ಮಾಡಿ. ಜಾಸ್ತಿ ಇಟ್ಟಿದ್ರೆ ಅದನ್ನು ತೆಗಿಬೋದು, ಇಲ್ಲಾಂದರೆ ಈ ಥರ ಅದನ್ನು ಪ್ರೆಸ್ ಮಾಡಿಬಿಟ್ಟು ಇಟ್ಕೊಬೋದು. ಸೊ ಎಲ್ಲನೂ ಅದೇ ಥರ ಮಾಡ್ಕೊತೀನಿ. ಸೊ ನೋಡಿ ಈ ಥರ ಲಟ್ಸ್ಕೊಂಡಿದ್ದೀನಿ. ಇದನ್ನು ತವಾ ಮೇಲೆ ಹಾಕೋಣ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮೂಲಿ ಪರಾಟ ಎಷ್ಟು ಸುಲಭವಾಗಿ ಮಾಡಿದ್ವಿ ಅಂತ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಆಮೇಲೆ ಈ ಸಮ್ಮರ್ಗೆ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ. ಇದರಲ್ಲಿ ಎಷ್ಟು ನೀರಿನ ಅಂಶ ಇರುತ್ತೆ ನೋಡಿದ್ರಲ್ಲ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಸೊ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. So go ahead guys and dolls, do subscribe to BJ Kitchen Heaven for more interesting recipes. So ಮುಂದಿನ ವಿಡಿಯೋಲಿ ಸಿಗ್ತೀನಿ and take care. Bye until then. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ಪುದೀನ ಚಟ್ನಿ ಅಥವಾ ಮೊಸರು, ಪುದೀನ ಚಟ್ನಿನ ಮೊಸರು ಜೊತೆಗೆ ತಿಂದರೆ ಸೂಪರ್ ಆಗಿರುತ್ತೆ. ಸೂಪರ್. ಸೊ ನೀವು ಟ್ರೈ ಮಾಡ್ತೀರಲ್ಲ. See you. Bye.